ನೆನಪಿನ ಶಕ್ತಿ ವೃದ್ಧಿಗೆ ಈ ಆಹಾರಗಳನ್ನು ಸೇವಿಸಿ. ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ದೊರಕಿಬಿಟ್ಟರೆ ಜೀರ್ಣಕ್ರಿಯೆ ಸರಾಗವಾಗಿ ನಡೆದು ದೇಹಕ್ಕೆ ಬೇಕಾದ ಶಕ್ತಿಯನ್ನು ಪೂರೈಸುತ್ತದೆ. ಇದರಿಂದ ಮೆದುಳಿನ ಕಾರ್ಯಕ್ಷಮತೆ ಕೂಡ ಉತ್ತಮವಾಗುತ್ತದೆ. ಇಲ್ಲವಾದರೆ ಮೆದುಳಿಗೆ ಮಂಜು ಕವಿದಂತಾಗಿ ಮರೆಯುವುದು ಹೆಚ್ಚಾಗುತ್ತದೆ. ಯಾವಾಗ ಮೆದುಳು ಆಕ್ಟಿವ್ ಆಗಿ ಇರುವುದೋ ಆಗ ಮಾತ್ರ ನಾವು ಕ್ರಿಯಾಶೀಲರಾಗಿರಲು ಅಥವಾ ಅಲರ್ಟ್ ಆಗಿರಲು ಸಾಧ್ಯ. ಯಾವೆಲ್ಲ ಆಹಾರ ಸೇವನೆಯಿಂದ ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ವಿಟಮಿನ್ B6 ಮತ್ತು ವಿಟಮಿನ್ ಇ ಅಂಶವನ್ನು ಯಥೇಚ್ಛವಾಗಿ ಹೊಂದಿರುವ ಬಾದಾಮಿ ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಸಹಾಯಕವಾಗಿದೆ. ಪ್ರತಿದಿನ ನೀವು 4-5 ಬಾದಾಮಿಯನ್ನು ತಿನ್ನುತ್ತಾ ಬಂದರೆ ನೆನಪಿನ ಶಕ್ತಿ ಅಧಿಕವಾಗುತ್ತದೆ. ಹೀಗೆ ಮಾಡಬಹುದು. ರಾತ್ರಿ 2 ಅಥವಾ 3 ಬಾದಾಮಿಯನ್ನು ಹಾಲಿನಲ್ಲಿ ನೆನೆ ಹಾಕಿ ಅದು ಬೆಳಗ್ಗೆ ಎಷ್ಟರಲ್ಲಿ ಚೆನ್ನಾಗಿ ನೆನೆದು ಉಬ್ಬಿರುತ್ತದೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ನಿಮಗೆ ಹೇರಳವಾದ ಪ್ರೋಟೀನನ್ನು ನೀಡುತ್ತದೆ. ಅಲ್ಲದೆ ಮೆದುಳಿನ ಜೀವಕೋಶಗಳ ಆಯುಷನ್ನು ವೃದ್ಧಿಸುತ್ತದೆ. ಇದರ ಜೊತೆ ಬಾದಾಮಿಯಲ್ಲಿನ ಒಮೆಗಾ 3 ಅಂಶ ಐಕ್ಯೂ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತದೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಶುಂಠಿ ಸಹಾಯಕವಾಗಿದೆ. ಇದು ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ. ಶುಂಠಿಯಲ್ಲಿರುವ ಸಿರೋಟೋನಿನ್ ಮತ್ತು ಡೋಪಮೈನ್ ಅಂಶ ಮೆದುಳು ಚುರುಕಾಗಿರುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಿಮ್ಮ ದೈನಂದಿನ ಆಹಾರದಲ್ಲಿ ಶುಂಠಿಯನ್ನು ಬಳಕೆ ಮಾಡಿ. ಚಿತ್ರಾನ್ನ ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಶುಂಠಿಯನ್ನು ಹಾಕಿ ಅಥವಾ ಶುಂಠಿ ಟೀ, ಹಸಿ ಶುಂಠಿಯ ತಂಬುಳಿ, ಚಟ್ನಿಯಂತಹ ಪದಾರ್ಥಗಳನ್ನು ಮಾಡುವ ಮೂಲಕ ಶುಂಠಿಯನ್ನು ಬಳಸಿ. ಸಾಮಾನ್ಯವಾಗಿ ಬ್ರಾಹ್ಮಿ ಎಂದು ಕರೆಯಲ್ಪಡುವ ಈ ಮೂಲಿಕೆಯ ಗುಣ ಮಾತ್ರ ಬಹುದೊಡ್ಡದು. ನೆನಪಿನ ಶಕ್ತಿಯ ವೃದ್ಧಿಗೆ ಇದು ಹೇಳಿ ಮಾಡಿಸಿದ ಮದ್ದಾಗಿದೆ. ಒಂದೆಲಗವನ್ನು ಕಿತ್ತು ತಂದು ಇದರ ರಸವನ್ನು ಕುಡಿಯುತ್ತಾ ಬಂದರೆ ನೆನಪಿನ ಶಕ್ತಿ ಹೆಚ್ಚುವುದರಲ್ಲಿ 2 ಮಾತಿಲ್ಲ. ವಿಟಮಿನ್ B6 ಕಲ್ಲಂಗಡಿ ಹಣ್ಣಿನಲ್ಲಿ ಹೇರಳವಾಗಿದೆ. ಇದು ಮೆದುಳಿನ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಅಲ್ಲದೆ ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದ ಒತ್ತಡ ಕೂಡ ದೂರವಾಗುತ್ತದೆ. ಅದರಲ್ಲೂ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ತಪ್ಪದೆ ಬಳಸಿ. ಏಕೆಂದರೆ ನಿರ್ಜಲೀಕರಣವನ್ನು ತಡೆಯಲು ಇದು ಪ್ರಮುಖ ಹಣ್ಣಾಗಿದೆ. ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿಯೂ ಅನೇಕ ಆರೋಗ್ಯ ಗುಣಗಳಿವೆ. ಆದ್ದರಿಂದ ಅದರ ಬೀಜವನ್ನು ಎಸೆಯುವ ಬದಲು ಸೇವಿಸಿ ನೋಡಿ. ಆರೋಗ್ಯದಲ್ಲಿ ಉಂಟಾಗುವ ಧನಾತ್ಮಕ ಬದಲಾವಣೆಯನ್ನು ಗಮನಿಸಬಹುದು. ಮಧುಮೇಹಕ್ಕೂ ಉತ್ತಮ ಮದ್ದಾಗಿರುವ ಬೆಂಡೆಕಾಯಿ ಮೆದುಳಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಡಭಾಗದ ಮೆದುಳಿನ ಬೆಳವಣಿಗೆಯನ್ನು ಉತ್ತಮವಾಗಿ ನಿರ್ವಹಿಸುವ ಗುಣವನ್ನು ಬೆಂಡೆಕಾಯಿ ಹೊಂದಿದೆ. ಲೋಳೆಯಂತಹ ಅಂಶವನ್ನು ಹೊಂದಿದ್ದರೂ ದೇಹಕ್ಕೆ ಬೆಂಡೆಕಾಯಿ ಒಳ್ಳೆಯದು. ಬೆಂಡೆಕಾಯಿಯ ನೀರನ್ನು ಸೇವಿಸುವುದರಿಂದ ಮೈಕೈ ನೋವು ಕೂಡ ನಿವಾರಣೆಯಾಗುತ್ತದೆ. ಆದ್ದರಿಂದ ಮಾರುಕಟ್ಟೆಯಿಂದ ಅವಶ್ಯವಾಗಿ ಬೆಂಡೆಕಾಯಿಯನ್ನು ಖರೀದಿಸಿ ತಂದು ಬಳಕೆ ಮಾಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.